ಕಾರ್ಮಿಕರ ಆರೋಗ್ಯಕ್ಕೆ ಒತ್ತು ನೀಡಿರುವ ನೆಚ್ಚಿನ ನಾಯಕ ಸಚಿವ ಸಂತೋಷ್ ಲಾಡ್. ಶ್ರಮಿಕ ಬಂಧು ಸಂತೋಷ್ ಲಾಡ್ ಅವರಿಂದ ಶ್ರಮಜೀವಿಗಳ ಆರೋಗ್ಯಕ್ಕೆ ಆದ್ಯತೆ. 100 ಹೈಟೆಕ್ ಮೊಬೈಲ್ ವೈದ್ಯಕೀಯ ಘಟಕ ಸ್ಥಾಪನೆ. ನಿರ್ಮಾಣ ಕಾರ್ಮಿಕರಿಗೆ ಎಂಎಂಯು ಸಮಗ್ರ ನೀತಿಯ ಸ್ಥಾಪನೆ. ನೋಂದಾಯಿತ ನಿರ್ಮಾಣ ಕಾರ್ಮಿಕರಿಗೆ ಸಿಗಲಿದೆ ಕೆಲಸದಲ್ಲಿಯೇ ಆರೋಗ್ಯ ಸೇವೆ. ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ತುಂಬಾ ಅವಶ್ಯಕ ಹಾಗೂ ಜೀವನಾವಶ್ಯಕ ಒಂದು ಅಂಶ. ಈ ನಿಟ್ಟಿನಲ್ಲಿ ಜನಸೇವಕ ಸಚಿವ ಸಂತೋಷ್ ಲಾಡ್ ಜನಾನುರಾಗಿ ಕಾರ್ಯವನ್ನ ಮಾಡಿದ್ದಾರೆ. ದುಡಿಯುವ ವರ್ಗದ ಕಲ್ಯಾಣಕ್ಕಾಗಿ ನಿರ್ಮಾಣ ಕಾರ್ಮಿಕರ ಆರೋಗ್ಯ ವಲಯಕ್ಕೆ ಸಮಗ್ರ ನೀತಿಯ ಸ್ಥಾಪನೆ ಮಾಡಿದ್ದಾರೆ. ಇದರಿಂದ ಕಾರ್ಮಿಕರ ವಲಯದ ಕಲ್ಯಾಣವಾಗಲಿದೆ. ಕಾರ್ಮಿಕರ ಕಲ್ಯಾಣದ ಬಗ್ಗೆ ಸನ್ನದ್ಧರಾದ ಜನನಾಯಕರ ಸೇವೆಯ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಆರೋಗ್ಯವೇ ಭಾಗ್ಯ ಎಂಬುವುದು ಅಕ್ಷರಶಃ ಸತ್ಯವಾದ ಮಾತು. ಅದರಲ್ಲೂ ನಿರ್ಮಾಣ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಕೆಲಸದ ವೇಳೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತವೆ. ಈ ನಿಟ್ಟಿನಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನು ಅರಿತಿರುವ ಸಚಿವ ಸಂತೋಷ್ ಲಾಡ್ ಅವರು 100 ಹೈಟೆಕ್ ಮೊಬೈಲ್ ವೈದ್ಯಕೀಯ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಹೌದು, ಕಾರ್ಮಿಕರ ಆರೋಗ್ಯಕ್ಕೆ ಹಾಗೂ ತಕ್ಷಣವೇ ವೈದ್ಯಕೀಯ ಸೇವೆ ನೀಡುವ ಸದುದ್ದೇಶದಿಂದ ಕಾರ್ಮಿಕರಿಗಾಗಿ ಮುಂದಡಿ ಇಟ್ಟಿರುವ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನ ತಂದಿದ್ದಾರೆ. ನೀವೇನಾದ್ರೂ ನೋಂದಾಯಿತ ಕಟ್ಟಡ ಕಾರ್ಮಿಕರೇ, ಕೆಲಸ ಮಾಡುವ ಟೈಮಲ್ಲಿ ಅಪಘಾತಕ್ಕೆ ತುತ್ತಾಗಿದ್ದೀರಾ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಿ ಅಂಗವಿಕಲರಾಗಿದ್ದೀರಿ, ನಿಮಗೆ ದುಡಿಯೋ ಶಕ್ತಿ ಇಲ್ವಾ? ಹಾಗಾದ್ರೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೂ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೂ ಪೆನ್ಷನ್ ಸೌಲಭ್ಯ ನೀಡುತ್ತದೆ. ಹೌದು, ಇಷ್ಟೇ ಅಲ್ಲ, ಅಂಗವಿಕಲವಾದ ಪ್ರಮಾಣವನ್ನು ಅನುಗ್ರಹ ರಾಶಿ ಅಂತ ಒಂದಿಷ್ಟು ಹಣವನ್ನು ಬೋರ್ಡ್ ನಿಂದ ಕೊಡಲಾಗುತ್ತದೆ. ಹೌದು, ಇಂತಹ ಯೋಜನೆಗಳನ್ನು ಕಾರ್ಮಿಕರಿಗೆ ತಿಳಿಸುವಂತ ಪ್ರಯತ್ನನ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಪ್ರಯತ್ನ ಮಾಡುತ್ತಿದ್ದಾರೆ. ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿಯೇ ಉತ್ತಮ ಆರೋಗ್ಯ ಸೌಲಭ್ಯ. ಕಾರ್ಮಿಕರ ಅವಲಂಬಿತರಿಗೂ ಸಿಗಲಿದೆ ಆರೋಗ್ಯ ಸೇವೆ. ಕಾರ್ಮಿಕರಿಗೆ ಸಕಾಲದಲ್ಲಿ ಉತ್ತಮ ಚಿಕಿತ್ಸೆ ದೊರೆತರೆ ಕೆಲಸದ ಸಾಮರ್ಥ್ಯ ಹೆಚ್ಚಾಗಲಿದೆ. ಶ್ರಮಿಕ ವರ್ಗದ ಆರೋಗ್ಯದ ಬಗ್ಗೆ ಸಚಿವ ಸಂತೋಷ್ ಲಾಡ್ ಕಾಳಜಿ. ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕೆ ಸಚಿವ ಸಂತೋಷ್ ಲಾಡ್ ಮುಂದಡಿ ಇಟ್ಟಿದ್ದಾರೆ. ಲಕ್ಷಾಂತರ ಕುಟುಂಬಕ್ಕೆ ಬಹುದೊಡ್ಡ ಆಶಾಭಾವನೆ ಮೂಡಿಸಿರುವ ಎಂಎಂಯು ಸಮಗ್ರ ನೀತಿಯ ಸ್ಥಾಪನೆಯ 100 ಹೈಟೆಕ್ ಮೊಬೈಲ್ ವೈದ್ಯಕೀಯ ಘಟಕದಿಂದ ಈಗ ಕಾರ್ಮಿಕರ ಬದುಕು ಕಲ್ಯಾಣವಾಗಲಿದೆ. ಒಟ್ಟಿನಲ್ಲಿ ಲಕ್ಷಾಂತರ ನೋಂದಾಯಿತ ವರ್ಗದ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕೆ ಸಚಿವ ಸಂತೋಷ್ ಲಾಡ್ ಬಹುದೊಡ್ಡ ಕ್ರಾಂತಿ ಮಾಡಲು ಮುಂದಾಗಿದ್ದು, ಜನಪರ ಕಾರ್ಯಕ್ಕೆ ಎಲ್ಲೆಡೆಯೂ ಜನಮೆಚ್ಚುಗೆ ವ್ಯಕ್ತವಾಗಿದೆ. ಜನಾನುರಾಗಿ ಕಾರ್ಯ ಮಾಡುವ ಜನನಾಯಕನಿಗೆ ಒಂದು ಸಲಾಂ.